ಉದ್ಘಾಟನಾ ಪಂದ್ಯ ನಡೆಯೋದಕ್ಕೆ ಇನ್ನು ಕೌಂಟ್ ಡೌನ್ ಆರಂಭ ಆಗಿದ್ದು IPL ಹಂಗಾಮಕ್ಕೆ ಈಗಾಗಲೇ 10 ತಂಡಗಳು ರೆಡಿಯಾಗಿದೆ. 65 ದಿನ ಪಂದ್ಯಗಳು ನಡೆಯುತ್ತೆ. 13 ನಗರಗಳಲ್ಲಿ 74 ಮ್ಯಾಚ್ ನಡೆಯಲಿರೋದು. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಉದ್ಘಾಟನಾ ಪಂದ್ಯ. ಆದರೆ ಬೇಸರದ ಸಂಗತಿ ಅಂತ ಹೇಳಿದ್ರೆ ಕಳೆದ ಬಾರಿ ಆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿದ್ದು. ಈ ಹಿನ್ನೆಲೆಯಲ್ಲಿ ಉದ್ಘಾಟನಾ ಪಂದ್ಯ ಈಗ ಇಲ್ಲ. ಉದ್ಘಾಟನಾ ಪಂದ್ಯ ಇದೆ, ಉದ್ಘಾಟನಾ ಕಾರ್ಯಕ್ರಮ ಇಲ್ಲ. 3:30ಕ್ಕೆ ತೆರೆಯಲಿದೆ ಕ್ರೀಡಾಂಗಣ. ಸೊ ಈ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದ ಗೇಟ್ಗಳು ಕೆಲವೇ ಹೊತ್ತಿನಲ್ಲಿ ಈಗ ತೆರೆಯುತ್ತೆ. ಉದ್ಘಾಟನಾ ಪಂದ್ಯದಲ್ಲಿ RCB ವರ್ಸಸ್ SRH ಹಣಾಹಣಿ ನಡೆಯಲಿದೆ. ಎಂದೆಂದಿಗೂ ಕೂಡ RCB ಫ್ಯಾನ್ಸ್ ಹೇಳ್ತಾ ಇರೋದು ನಮ್ಮ ಫೇವ್ರೆಟ್ ತಂಡ RCB ಅಂತ ಹೇಳಿ. ಸೊ ಆ ಹೊಸ ಅಧ್ಯಾಯ ಇದೀಗ ಮತ್ತೆ ಆರಂಭ ಆಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಅಭಿಮಾನಿಗಳ ದಂಡು ಈಗ ಬರ್ತಾ ಇದೆ. ಆಲ್ಮೋಸ್ಟ್ ಈಗ ಎಲ್ಲ ಕ್ರೀಡಾಭಿಮಾನಿಗಳು ಅಂತ ಹೇಳಿದ್ರೆ ಯಾರ್ಯಾರು ಟಿಕೆಟ್ ಅನ್ನ ಪಡ್ಕೊಂಡಿದಾರಲ್ಲ ಅವರೆಲ್ಲರೂ ಈಗ ಆರಂಭ ಮಾಡ್ತಾರೆ ಅಲ್ಲಿಗೆ ಬರೋದಿಕ್ಕೆ. ಸಾಲು ಸಾಲಾಗಿ RCB ಅಭಿಮಾನಿಗಳು ಬರ್ತಾ ಇದ್ದಾರೆ. ಮುಖ್ಯ ಗೇಟ್ನ ಮುಂಭಾಗ ಈಗಾಗಲೇ ಟ್ರಾಫಿಕ್ ಉಂಟಾಗಿದೆ. ಪ್ರತಿ ಗೇಟ್ ಮತ್ತು ಜಂಕ್ಷನ್ ಬಳಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಈ ಸಲ ಪೊಲೀಸ್ ಭದ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಯಾವುದೇ ಸಣ್ಣ ಅನಾಹುತ ಆಗಬಾರ್ದು ಅನ್ನುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಪೊಲೀಸ್ ಭದ್ರತೆ ಇದ್ರೂ ಕೂಡ, ಟಿಕೆಟ್ ಇಲ್ಲದಿದ್ರೂ ಕೂಡ ಕ್ರೀಡಾಂಗಣದತ್ತ ಕೆಲ ಫ್ಯಾನ್ಸ್ ಬರ್ತಿದ್ದಾರೆ. ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರು. ಕಮಿಷನರ್ ಆಗಿರುವ ಸೀಮಂತ್ ಕುಮಾರ್ ಸಿಂಗೆ ಹೇಳಿದ್ದಾರೆ, ಯಾರ ಹತ್ರ ಟಿಕೆಟ್ ಇದೆ ಅವರು ಮಾತ್ರ ಬರಬೇಕು ಅಂತ ಹೇಳಿ. ಆದ್ರೂ ಕೂಡ ಅಲ್ಲಿ ಟಿಕೆಟ್ ಸಿಗುತ್ತೇನೋ ಅಂತ ಹೇಳಿ ಬರ್ತಾ ಇದ್ದಾರೆ. ಅಣ್ಣ ನಾವು RCB ಡಯಟ್ ಫ್ಯಾನ್ ಅಣ್ಣ. ನಾವು ಬಾಯಿ ಮಾತಲ್ಲಿ ಹೇಳ್ಬಾರ್ದು ನಾವು. ಯಾಕಂದರೆ ಯಾರಿಗೂ ನೋಡಿದ ತಕ್ಷಣ ಅಯ್ಯೋ RCB ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ನಾನು RCB ಸ್ಟಿಕ್ಕರನ್ನು ಹಾಕ್ಸ್ಬಿಟ್ಟಿನಿ ಚಾಂಪಿಯನ್ಸ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ 18 ವರ್ಷದಿಂದ ಅವರು ನಮಗೆ ತುಂಬ ಕಾಂಟ್ರವರ್ಸಿ ಮಾಡಿದ್ದಾರೆ. ನಾವು ಈ ವರ್ಷದಿಂದ ನಾವು ಅವ್ರ ಕಾಂಟ್ರವರ್ಸಿ ತೋರಿಸ್ಬೇಕು. ಯಾಕಂದರೆ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ. ಮುಂದಿನ ಸಲ ಆದರೂ ಟಿಕೆಟ್ ಸ್ವಲ್ಪ ಹೆಚ್ಚಿನ ಸೀಟಲ್ಲಿ ಬಿಟ್ಟರೆ ಅದು ನಮ್ಗೆ ಒಳ್ಳೇದಾಗುತ್ತೆ. ಅದಕ್ಕೆ ಟಿಕೆಟ್ ಸಿಕ್ಕಿಲ್ಲ ಆದರೂ ನಾವು ನೋಡೋಕೆ ಬಂದಿದ್ದೀವಿ. ಯಾಕಂದರೆ ಒಂದ್ಸಲಿ ಸ್ಟೇಡಿಯಮ್ಗಳಲ್ಲಿ ಒಳಗಡೆ ಹೋಗ್ಬಿಟ್ಟು ಹೋದ್ಸಲಿ ಒಂದು 5 ದಿವಸ ಹಿಂದೆ ವಿರಾಟ್ ಕೊಹ್ಲಿ ನೋಡಿದೆ. ನಮ್ಗೆ ಅದೇ ಸಂತೋಷ, ದೇವ್ರು ನೋಡ್ದಂಗೆ ಆಯ್ತು ನಮಗೆ. ಅದಕ್ಕೆ ಇವು ಟಿಕೆಟ್ ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ. RCB ಗೆಲ್ಬೇಕಣ್ಣ, ಗೆಲ್ಲೇಬೇಕು ನಮಗೆ. ನಮ್ಮ RCB ಅದು. ಜೈ RCB. ಟಿಕೆಟ್ ಬುಕ್ ಆಗಿದೆ, ಬಟ್ ತುಂಬ ಕಷ್ಟ ಮ್ಯಾನ್. ತುಂಬ ನಾನು CSK ಮ್ಯಾಚ್ಗೆ ನಾನು ನೋಡೋಕ್ಕೆ ಅದೇ ಇಂಪಾರ್ಟೆಂಟು ನನಗೆ. ಬೆಂಗಳೂರಿನಲ್ಲಿ CSK ಹೊಡಿಬೇಕು RCB. ಆ ಮ್ಯಾಚ್ಗೆ ನಾನು ನೋಡ್ತಾ ಇದ್ದೀನಿ. ಇದು ಗೆಲ್ಲೇ ಗೆಲ್ತಾರೆ ಮ್ಯಾನ್. ಸತಿ ಕಪ್ ತಗೊಂಡ್ರು ನಾವು ಖುಷಿ ಪಡುವ, ವಿನ್ ಮಾಡೋಕ್ಕೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಒಂದು ಸತಿ ದುಃಖ ಆಯಿತು, ಏನು ಮಾಡೋಕ್ಕಾಗುತ್ತೆ. ಎಲ್ಲ ಆ ಸತಿ ಎಲ್ಲ ಈ ಥರ ಆಯಿತು. ಫುಲ್ಲು ಇದು ಬೇಜಾರ ಆಯಿತು. ಈ ಸತಿ ಮ್ಯಾಚ್ ಗೆಲ್ತಾರೆ. ವಿನ್ನಿಂಗ್ ಕಾಂಪಿಟೇಷನ್ ಇದ್ದೀವಿ ನಾವು. ಸೊ ಆ ಫಾರ್ಮೇ ಕಂಟಿನ್ಯೂ ಮಾಡ್ತಾರೆ. ಫೈನಲ್ ಅಂತೂ ಬಂದೇ ಬರ್ತಾರೆ RCB. ಅದು ಡೌಟೇ ಇಲ್ಲ, ಯಾರು ಬಂದ್ರೂ ಹೊಡಿತಾರೆ. ಈಗಾಗಲೇ RCB ಫ್ಯಾನ್ಸ್ ಕೂಡ ಈಗಾಗಲೇ ಜಮಾವಣೆ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಗಳು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಕೂಡ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಅಭಿಮಾನಿಗಳು ಬರ್ತಾ ಇದ್ದಾರೆ ಟಿಕೆಟ್ ಇಲ್ಲದಿದ್ರು. ಹಾಗಾದ್ರೆ ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಡೀಟೇಲ್ಸ್ ಪಡ್ಕೊಳ್ಳೋದಕ್ಕೆ ಗಂಗಾಧರ್ ವಾಗಟ ಹಾಗೆಯೇ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಗಂಗಾಧರ್, ಈಗಾಗಲೇ ಟಿಕೆಟ್ ಇಲ್ಲದಿದ್ರೆ ಬರಬೇಡಿ ಅಂತ ಹೇಳಿ ಆಲ್ರೆಡಿ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟಾದ್ರೂ ಕೂಡ ಅಭಿಮಾನಿಗಳು ಅಲ್ಲಿ ಜಮಾವಣೆಗೊಳ್ತಾ ಇದ್ದಾರಾ ಹೇಗೆ? ಜೊತೆಗೆ ಟ್ರಾಫಿಕ್ ಡೈವರ್ಷನ್ ಯಾವ ರೀತಿಯಾಗಿ ಮಾಡಲಾಗಿದೆ? ಪ್ರಮುಖವಾಗಿ 11 ಸೀಟ್ಗಳನ್ನು ಮೀಸಲಿಡಲಾಗಿದೆಯಲ್ಲ, ಈಗ ಆ ಒಂದು ಸೀಟ್ಗಳಿಗೆ ಯಾವ ರೀತಿಯಾಗಿ ಈಗಾಗಲೇ ಹೂವಿನ ಅಲಂಕಾರ ಕೂಡ ಮಾಡಲಾಗಿತ್ತು. ನವಿತಾ ಜೈನ್, ಭಾರಿ ಕುತೂಹಲ ಇರುವಂತಹ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ನ ಒಂದು ಪಂದ್ಯಾವಳಿ IPLನ ಇನ್ನು ಕೆಲವೇ ಹೊತ್ತಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾರಂಭವಾಗುವಂಥದ್ದು. ಈ ನಿಟ್ಟಿನಲ್ಲಿ RCB ಫ್ಯಾನ್ಸ್ ಸಾಕಷ್ಟು ಮಂದಿ ಜಮಾವಣೆ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಟಿಕೆಟ್ ಇಲ್ಲದವರೇ ಜಾಸ್ತಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಅವರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಸ್ಟೇಡಿಯಂನ ಮೇನ್ ಮುಖ್ಯ ದ್ವಾರದ ಬಳಿ ಇದ್ದೇನೆ. ಇಲ್ಲಿ ನೋಡ್ಬೋದು ಪೊಲೀಸರು ಯಾವ ರೀತಿ ಸರ್ಪಗಾವಲನ್ನು ಹಾಕ್ಕೊಂಡಿದ್ದಾರೆ ಅಂದರೆ ಸ್ಟೇಡಿಯಂನ ಒಳಗಡೆ ಯಾವ್ಯಾವ ಗೇಟಲ್ಲಿ ಎಷ್ಟು ಜನ ನಿಯೋಜನೆಯನ್ನು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪ್ರಿಪ್ರೇಷನ್ಸು ಈಗ ಸ್ಟಾರ್ಟ್ ಆಗಿರುವಂಥದ್ದು. ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಮತ್ತೆ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಎಲ್ಲರೂ ಈಗ ಒಳಗಡೆ ನಿಲ್ಲಿಸ್ಕೊಂಡಿದ್ದಾರೆ. ಅಂದರೆ ಒಂದೊಂದು ಬ್ಯಾಚ್ ರೀತಿಯಲ್ಲಿ ಹಂತ ಹಂತವಾಗಿ ಅವರನ್ನು ನಿಲ್ಲಿಸ್ಕೊಂಡು ಒಂದೊಂದು ಗೇಟ್ ಬಳಿ ಕಳಿಸ್ತಾ ಇರುವಂಥದ್ದು. ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಏನಿದೆ, ಫೈರ್ ವ್ಯಾನ್ಗಳನ್ನು ಈಗ ಸ್ಟೇಡಿಯಂನ ಮುಂಭಾಗದಲ್ಲಿ ಆಲ್ರೆಡಿ ಹಾಕೊಳ್ಳಾಗಿರುವಂಥದ್ದು. ಜೊತೆಯಲ್ಲಿ ಪ್ರಮುಖವಾಗಿ
ನಾವು ಮೇನ್ ರೋಡಲ್ಲೇ ನೋಡೋದಾದರೆ ಸಂಪೂರ್ಣವಾಗಿ ಬ್ಯಾರಿಕೇಡನ್ನು ಹಾಕ್ಕೊಂಡಿದ್ದಾರೆ. ಬ್ಯಾರಿಕೇಡನ್ನು ಹಾಕ್ಕೊಂಡು ಇಲ್ಲಿ ಸಂಪೂರ್ಣ ಸೈಡಲ್ಲಿ ಬ್ಯಾರಿಕೇಡನ್ನು ಸಂಪೂರ್ಣವಾಗಿ ರೋಡುದ್ದಕ್ಕೂ ಕೂಡ ಹಾಕ್ಕೊಂಡಿರುವಂಥದ್ದು. ಯಾಕಂದರೆ ಈಗ ಬೇರೆ ಬೇರೆಯವ್ರು ಏನು ಬರ್ತಾ ಇದ್ದಾರೆ, ಇವ್ರು ಯಾರು ಕೂಡ ಟಿಕೆಟ್ ಬುಕ್ ಆಗಿಲ್ಲ, ಆದರೂ ಕೂಡ ಫ್ಯಾನ್ಸ್ಗೂ ಜಾಸ್ತಿ ಜನ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಅವರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಮೇನ್ ಗೇಟ್ಗಳಿದ್ದಾರೆ, ಅಂದರೆ ಆನ್ಲೈನಲ್ಲಿ ಈಗ ಆಲ್ರೆಡಿ ಬುಕ್ ಆಗಿದೆ, ಆದರೂ ಕೂಡ ಕೆಲವು ಫ್ಯಾನ್ಸ್ ಫಾಲೋವರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ನಮಗೆ ಟಿಕೆಟ್ ಸಿಗ್ಬೋದು ಅನ್ನೋ ಇದರಲ್ಲಿ ಬರ್ತಾ ಇದ್ದಾರೆ. ಆದರೆ ಟಿಕೆಟ್ಸ್ ಯಾವುದೇ ರೀತಿ ಇಲ್ಲ ಅಂತ ಪೊಲೀಸರು ಕೂಡ ವಾಪಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಎಲ್ಲ ಗೇಟು, ಇದು ಮೇನ್ ರೋಡ್ ಏನಿದೆ, ಮೇನ್ ರೋಡ್ ಬ್ಯಾರಿಕೇಡ್ ಒಂದು ಮೇನ್ ರೋಡಲ್ಲಿ ಹಾಕಿದ್ದಾರೆ. ಟ್ರಾಫಿಕ್ಕನ್ನು ಈಗ ಆಲ್ರೆಡಿ ಸಾಕಷ್ಟು ಟ್ರಾಫಿಕ್ ಆಗಿತ್ತು, ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಇದನ್ನು ಏನಿತ್ತು, ಇದು ಗೇಟು ಚಿಕ್ಕದಾಗಿತ್ತು, ಅಂದರೆ ಈ ಕಿಷ್ಕಿಂದ ದ್ವಾರ ಅಂತ ಯಾವ ರೀತಿ ಹೇಳ್ತಾ ಇದ್ರು ಆ ರೀತಿ ಗೇಟ್ ಇತ್ತು, ಅದೆಲ್ಲವನ್ನ ಕೂಡ ಕ್ಲಿಯರ್ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೇಟನ್ನು 2 ಗೇಟ್ಗಳನ್ನು ಮಾಡಿದ್ದಾರೆ. ಇಲ್ಲಿ ಬಿಡುವಂಥ ಕೆಲಸವನ್ನು, ಅಂದರೆ ಟಿಕೆಟ್ ಏನಿರುತ್ತೆ ಆ ಟಿಕೆಟ್ಸ್ ಇದರಲ್ಲಿ ಇಲ್ಲಿ ಓಪನ್ ಮಾಡಿ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಪೊಲೀಸರು ಈಗ ನೋಡ್ಬೋದು ಯಾವ ರೀತಿ ಇದ್ದಾರೆ ಅಂತೇಳಿ. ಈ ದೊಡ್ಡ ಗೇಟಲ್ಲಿ ಒಬ್ಬ ACP ಅಧಿಕಾರಿ, ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇಲ್ಲಿ ಅವರನ್ನು ನಿಯೋಜನೆ ಮಾಡಲಾಗುತ್ತೆ. ಗೇಟ್ ಕೀಗಳು ಯಾರ ಹತ್ರ ಇರುತ್ತೆ, ಸಿವಿಲ್ ಡಿಫೆನ್ಸ್ ಏನೋ ನೋಡ್ತಾ ಇದ್ರಿ, ಅವರೆಲ್ಲರೂ ಕೂಡ ಒಬ್ಬೊಬ್ಬರನ್ನು ಒಂದೊಂದು ಟೀಮ್ ಬಳಿ ನಿಯೋಜನೆಯನ್ನು ಮಾಡ್ಕೊಳ್ತಾರೆ. ಮತ್ತು ಇಲ್ಲಿ ಹೆಚ್ಚಾಗಿ ಕ್ರೌಡ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಪೊಲೀಸರು ಕೂಡ ಬಂದೋಬಸ್ತ್ಗೆ ಇದು ಯಾರು ಟಿಕೆಟ್ ಎಲ್ಲೆಲ್ಲಿ ಬುಕ್ ಆಗಿದೆ ಅವರು ಮಾತ್ರ ಇಲ್ಲಿ ವೆಯ್ಟ್ ಮಾಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಇರುವಂಥದ್ದು. ಸದ್ಯ ನೋಡ್ಬೋದು ಸಂಪೂರ್ಣವಾಗಿ ಪೊಲೀಸರಾಗಿರ್ಬೋದು, ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಲಾ ಆ್ಯಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಎಲ್ಲರೂ ಸಾಕಷ್ಟು ಜನ ಜಮಾವಣೆ ಆಗಿರುವಂಥದ್ದು. ಮತ್ತು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು, ಟ್ರಾಫಿಕ್ಕು ಎಲ್ಲವೂ ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರೆಲ್ಲವನ್ನು ಕೂಡ 3:30ಕ್ಕೆ ಗೇಟ್ ಓಪನ್ ಆಗುತ್ತೆ. ಗೇಟ್ ಓಪನ್ ಆದಂಥ ಬಳಿಕ ಅವರೆಲ್ಲರನ್ನು ಕೂಡ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಆಲ್ರೆಡಿ ಟಿಕೆಟ್ ಇದ್ದವರನ್ನ ಕೆಲವರನ್ನ ಒಳಗಡೆ ಬಿಟ್ಟಿದ್ದಾರೆ, ಇನ್ನು ಕೆಲವರನ್ನ ಇಲ್ಲಿಂದ ಹೊರಗಡೆ ಕಳಿಸುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಪೊಲೀಸರು ಮಾಡಿರುವಂಥದ್ದು. ಸಂಜೆ 5:30ಕ್ಕೆ QR ಕೋಡ್ ಒಂದು 4-5 ಗಂಟೆ ಮುಂಚೆ ನಾವು QR ಕೋಡ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದೇನಾದ್ರೂ ಈಗ ಇಂಪ್ಲಿಮೆಂಟ್ ಆಗ್ತಿದೆಯಾ ಅಲ್ಲಿ? ಎಸ್, ಅದರ ಪ್ರೊಸೀಜರ್ ಏನಿದೆ ನವಿತಾ, ಅಂದರೆ ಪ್ರಮುಖವಾಗಿ ಈಗ ಏಕಾಏಕಿ ಸಾಕಷ್ಟು ಮಂದಿ ಜಮಾವಣೆ ಆಗ್ತಾರೆ. ಹೀಗಾಗಿ ಒಟ್ಟಾಗೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಇನ್ನು ಕೆಲವು ಹೊತ್ತಲ್ಲಿ ಆ ಬಗ್ಗೆ ಪ್ರೊಸೀಜರ್ QR ಕೋಡ್ ಸ್ಕ್ಯಾನರ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಿ ಒಳಗಡೆ ಹೋಗೋ ನಿಟ್ಟಿನಲ್ಲಿ ಹಂತವಾಗಿ ಯಾರ್ಯಾರು ಟಿಕೆಟ್ ಇಟ್ಕೊಂಡು ಬರ್ತಾರೆ ಅವರನ್ನು ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡೋಕೆ ಈಗ ಇಲ್ಲಿನ KCಗೆ ಸಂಬಂಧಪಟ್ಟಂತೆ ಪೊಲೀಸರಾಗಿರ್ಬೋದು ಅವರೆಲ್ಲರೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರೊಸೀಜರ್ ಬಗ್ಗೆ ಇವಾಗ ಒಟ್ಟಾರೆ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಹಂತವಾಗಿ ಬಂದವರನ್ನೆಲ್ಲ ಟಿಕೆಟ್ ಇದ್ದವರನ್ನು ಒಳಗಡೆ ಬಿಡುವಂಥ ಕೆಲಸವನ್ನು ಈಗ ಕೆಲವು ಹೊತ್ತಲ್ಲೇ ಪ್ರಾರಂಭ ಆಗುತ್ತೆ. ಇನ್ನು ಅರ್ಧ ಗಂಟೆಯಲ್ಲಿ ಅವರೆಲ್ಲರನ್ನು ಕೂಡ ಒಳಗಡೆ ಬಿಡ್ತಾರೆ. ಈಗ ಸೆಕ್ಯೂರಿಟಿ ಬಂದೋಬಸ್ತ್ ಏನಿದೆ, ಅಂದರೆ ಪೊಲೀಸರ ಬಂದೋಬಸ್ತ್ ನಿಟ್ಟಿನಲ್ಲಿ ಅವ್ರಿಗೆ ಬೇಕಾದಂಥ ಪ್ಲ್ಯಾನ್ ಏನಿದೆ, ಯಾರ್ಯಾರನ್ನೆಲ್ಲ ನಿಯೋಜನೆ ಮಾಡಬೇಕು ಆ ನಿಟ್ಟಿನಲ್ಲಿ ಈಗ ನಡೀತಾ ಇರುವಂಥದ್ದು. ಅಭಿಮಾನಿಗಳು ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ, ಫಾಲೋವರ್ಸ್ ಬರ್ತಾ ಇದ್ದಾರೆ, ಅವರನ್ನು ಟಿಕೆಟ್ ಇದ್ದವ್ರಿಗೆ ಮಾತ್ರ ಒಳಗಡೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು ನಿಟ್ಟಿನಲ್ಲಿ ಫ್ಯಾನ್ಸ್ ಇದ್ದಾರೆ, ಸಾಕಷ್ಟು ಮಂದಿ ಅವರು ಬರ್ತಾ ಇದ್ದಾರೆ. ಅವರನ್ನೇ ಇಲ್ಲಿ ಮಾತಾಡ್ಸೋಣ, ಅವರು ಎಲ್ಲಿಂದ ಬಂದಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸದ್ಯ ಆ ಬಂದೋಬಸ್ತ್ ನಿಟ್ಟಿನಲ್ಲಿ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇರುವಂಥದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಈ ಒಂದು ಮ್ಯಾಚ್ ಬಹಳ ಫೇವ್ರೆಟ್ ಟೀಮ್ ಆಗಿರೋದು RCB. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಈ ಒಂದು ಪಿಚ್ಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಯಾರು ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೋ ಅವರಿಗೆ ಒಂದು ಸಹಕಾರಿ ಆಗತ್ತೆ ಅನ್ನುವಂತಹ ಮಾತು ಕೂಡ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಅದನ್ನ ಹೊರತುಪಡಿಸಿ ಯಾವ ರೀತಿಯಾಗಿ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಇದೆ ಟೀಮ್ ಅಲ್ಲಿ, ಪಿಚ್ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರಿಪೋರ್ಟ್ ಬರ್ತಿದೆ? ನವಿತಾ, ಇವತ್ತಿನ ಪಂದ್ಯ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಏನು ನಡೀತಾ ಇದೆ, ಇವತ್ತಿನ ಪಂದ್ಯದಲ್ಲಿ ಒಂದು ಕೈ ಮೇಲು ತೂಕ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ತಂಡವೇ ಇದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ SRHಗೆ ನಾಯಕನನ್ನು ಆಯ್ಕೆ ಮಾಡೋದ್ರಲ್ಲೇ ಸಾಕಷ್ಟು ತಲೆ ಕೆಡಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಅಂತಿಮವಾಗಿ ಇಶಾನ್ ಕಿಶನನ್ನು ನಾಯಕನನ್ನಾಗಿ ಈ ಬಾರಿಯ ಸೀಸನ್ಗೆ SRH ಆಡಳಿತ ಮಂಡಳಿ ಆಯ್ಕೆ ಮಾಡಿಕೊಂಡಿದ್ರೂ ಕೂಡ ಅಲ್ಲಿ ಒಂದು ಅನುಭವದ ಕೊರತೆ, ನಾಯಕತ್ವದ ಅನುಭವದ ಕೊರತೆ SRHಗೆ ಆರಂಭದಲ್ಲಿ ಕಾಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅವರು SRHನ ನಾಯಕನ ಆಗಬೇಕಿತ್ತು, ಆದರೆ ಅವರು ಇಂಜುರಿ ಆಗಿರುವಂಥ ಕಾರಣಕ್ಕಾಗಿ ಈ ಬಾರಿಯ ಸೀಸನ್ನಿಂದ ಅವರು ಹೊರಗುಳಿದಿರುವಂಥದ್ದು. ಹೀಗಾಗಿ ನಾಯಕತ್ವದಲ್ಲಿ ಅನುಭವ ಕೊರತೆ ಇರುವಂತಹ ಇಶಾನ್ ಕಿಶನ್ ಅವರು ಈ ಬಾರಿ SRHನ್ನು ಮುನ್ನಡೆಸ್ತಾ ಇದ್ದಾರೆ. ಆದರೆ RCBಯ ಪಾಳ್ಯದಲ್ಲಿ ನೋಡೋದಾದರೆ ರಜತ್ ಪಟಿದಾರಿಗೆ ಕಳೆದ 2 ಸೀಸನ್ನಲ್ಲಿ ಒಂದು ಅದ್ಭುತವಾಗಿರುವಂಥ ಅನುಭವ ಸಿಕ್ಕಿದೆ. ಅವರ ನಾಯಕತ್ವದಲ್ಲಿ 18 ಸೀಸನ್ಗಳ ಬಳಿಕ ನಾವೊಂದು ಕಪ್ಪನ್ನು ಗೆಲ್ಲೋದಕ್ಕೆ RCBಗೆ ಸಾಧ್ಯ ಆಗಿದೆ. ಜೊತೆಗೆ
ಜೊತೆಗೆ ಆ ವಿರಾಟ್ ಕೊಹ್ಲಿ ಅವರು ಒಫಿಷಿಯಲ್ ಆಗಿ ನಾಯಕನ ಸ್ಥಾನದಲ್ಲಿ ಇಲ್ಲದಿದ್ದರೂ ಕೂಡ ಅವರ ಅನುಭವ ಮತ್ತು ಅವರ ಸಲಹೆ ಸೂಚನೆಗಳು ಆನ್ ಫೀಲ್ಡ್ನಲ್ಲಿ RCBಗೆ ಸಹಕಾರಿಯಾಗುವಂಥ ಸಾಧ್ಯತೆಗಳು ಇರುವಂಥದ್ದು. ಮತ್ತು ಈಗಾಗಲೇ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಈ ಒಂದು ಇಲ್ಲಿನ RCBಯ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಿಚ್ ಏನಿದು ಏನು ಬ್ಯಾಟರ್ಗಳಿಗೆ ಸ್ವರ್ಗದಂತಿರುವಂತಹ ಪಿಚ್ ಅಂತಲೇ ಫೇಮಸ್ ಆಗಿರುವಂಥದ್ದು. ಹೀಗಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಇಲ್ಲಿ ಭಾಳಷ್ಟು ಏನು ವಾತಾವರಣ ಪೂರಕವಾಗಿರುವಂಥ ವಾತಾವರಣ ಈ ಒಂದು ಸ್ಟೇಡಿಯಂನಲ್ಲಿರುತ್ತೆ. ಸಣ್ಣ ಬೌಂಡ್ರಿ ಲೈನ್ ಇರುತ್ತೆ. ಹೀಗಾಗಿ ಬಿಗ್ ಹಿಟ್ಗಳಿಗೆ ಮ್ಯಾಕ್ಸಿಮಮ್ಗಳಿಗೆ ಅತಿ ಹೆಚ್ಚು ಅವಕಾಶ ಈ ಒಂದು ಮೈದಾನದಲ್ಲಿ ಎಲ್ಲ ಬ್ಯಾಟರ್ಗಳು, ಅದು SRH ಇರ್ಬೋದು ಅಥವಾ RCB ಇರ್ಬೋದು, ಎರಡು ಉಭಯ ತಂಡಗಳ ಬ್ಯಾಟರ್ಗಳು ಕೂಡ ಅನುಭವ ಒಂದು ರೀತಿ ಅವಕಾಶ ಇದ್ದೇ ಇರುತ್ತೆ. ಆದರೆ ಇವತ್ತಿನ ಪಂದ್ಯದಲ್ಲಿ ಮುಖ್ಯವಾಗಿ ಫಾಸ್ಟ್ ಬೌಲರ್ಸ್ಗಳಿಗೆ, ವೇಗಿಗಳಿಗೆ ಅನುಕೂಲವಾಗಿರುವಂಥ ವಾತಾವರಣ ಇರುತ್ತೆ. ಇದು ಒಂದು RCBಗೆ ಎಲ್ಲ ಒಂದು ಕಡೆ ಮೈನಸ್ ಆಗಬಹುದಾ ಅನ್ನುವಂಥ ಒಂದು ಚರ್ಚೆ ಅಭಿಮಾನಿಗಳ ನಡುವೆ ನಡೀತಾ ಇರುವಂಥದ್ದು. ಯಾಕೆ ಅಂತಂದರೆ ಇವತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ವೇಗಿ RCBಯ ವೇಗಿ ಕೂಡ ಆಗಿರುವಂಥ ಜೋಶ್ ಹ್ಯಾಸಲ್ವುಡ್ ಅವರು ಕಣಕ್ಕೆ ಇಳಿತಾ ಇಲ್ಲ. ಹೀಗಾಗಿ ಅವರು ಕಳೆದ ಸೀಸನ್ನಲ್ಲಿ ಕಪ್ ಗೆಲ್ಲೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಡೆತ್ ಓವರ್ನಲ್ಲಿ ಮತ್ತು ಪವರ್ ಪ್ಲೇನಲ್ಲಿ ಯಾವ ರೀತಿಯಾಗಿರುವಂಥ ಚಾಕಚಕ್ಯತೆಯನ್ನು ಜೋಶ್ ಹ್ಯಾಸಲ್ವುಡ್ ಅವರು ಹೊಂದಿದ್ದಾರೆ ಅನ್ನೋದನ್ನು ಕಳೆದ 2-3 ಸೀಸನ್ಗಳಿಂದ ನಾವು ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಈ ಬಾರಿ ಇವತ್ತಿನ ಪಂದ್ಯದಿಂದ ಆದಿಯಾಗಿ ಮುಂದಿನ ಪಂದ್ಯಗಳಲ್ಲಿ RCBಗೆ ಜೋಶ್ ಹ್ಯಾಸಲ್ವುಡ್ನ ಒಂದು ಅನುಭವದ ಅವರ ಅನುಪಸ್ಥಿತಿ ಕಾಡುವಂಥ ಸಾಧ್ಯತೆ ಇದೆ. ಆದರೆ ಅವರ ಸ್ಥಾನವನ್ನು ತುಂಬಬಲ್ಲ ಇನ್ನೂ ಸಾಕಷ್ಟು ಯುವ ವೇಗಿಗಳಿದ್ದಾರೆ. ಅವರನ್ನು ಯಾವ ರೀತಿಯಾಗಿ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ಬಳಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಸ್ವಿಂಗ್ ಕಿಂಗ್ ಅಂತಲೇ ಫೇಮಸ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರು ಇವತ್ತಿನ ಪಂದ್ಯದಲ್ಲಿ ತನ್ನ ಆ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿಯನ್ನು ತಾನೇ ಖುದ್ದಾಗಿ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಹಾರ್ನ್ ಸ್ಪಿನ್ನರ್ಗಳನ್ನು ಆಡಿಸುವಂಥದ್ದು ಬಹುತೇಕ ಡೌಟ್ ಆಗಿರುತ್ತೆ. ಯಾಕೆ ಅಂತಂದರೆ ಸ್ಪಿನ್ನರ್ಗಳಿಗೆ ಈ ಒಂದು ಮೈದಾನ, ಈ ಒಂದು ಪಿಚ್ನಲ್ಲಿ ಅಷ್ಟೊಂದು ಪೂರಕವಾಗಿರುವಂಥ ವಾತಾವರಣ ಇರೋದಿಲ್ಲ. ಹೀಗಾಗಿ ಬಹುತೇಕ ಆಲ್ರೌಂಡರ್ಗಳು ಮತ್ತು ವೇಗಿಗಳು ಮತ್ತು ಬ್ಯಾಟರ್ಗಳನ್ನು ಆದ್ಯತೆ ಇಟ್ಕೊಂಡು ಪ್ಲೇಯಿಂಗ್ ಇಲೆವನ್ನ ತಯಾರು ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಮತ್ತು ಎರಡೂ ತಂಡದ ಟಾಪ್ ಆರ್ಡರ್ ಬ್ಯಾಟಿಂಗನ್ನು ನೋಡ್ತಾ ಹೋದರೆ ಅದು ಒಂದು ರೀತಿಯಲ್ಲಿ ಒಂದು ತೂಕ ಮೇಲೆ ಕೆಳಗಡೆ ಅನ್ನುವಂಥ ರೀತಿಯಲ್ಲೇ ಇರುವಂಥದ್ದು. ಜೊತೆಗೆ ಏನು ರಜತ್ ಪಟ್ಟಿದಾರ್ ಇರ್ಬೋದು ಅಥವಾ ವಿರಾಟ್ ಕೊಹ್ಲಿ ಇರ್ಬೋದು, ಫಿಲ್ ಸಾಲ್ಟ್ ಇರ್ಬೋದು, ಜೇಕಬ್ ಬೆಥೆಲ್ ಇರ್ಬೋದು, ಇವರೆಲ್ಲರೂ ಕೂಡ RCBಯ ಟಾಪ್ ಆರ್ಡರ್ನ ಬ್ಯಾಕ್ ಬೋನ್ಗಳು. ಈ 4 ಜನರಲ್ಲಿ ಒಬ್ಬರು ಅಥವಾ ಇಬ್ಬರು ಸಿಡಿದ್ರೂ ಕೂಡ ದೊಡ್ಡ ಮೊತ್ತವನ್ನು ಕಲೆ ಹಾಕೋದಕ್ಕೆ RCBಗೆ ಸಾಧ್ಯ ಆಗುತ್ತೆ. ಆದರೆ ಒಟ್ಟಾರೆ ಹೇಳೋದಾದರೆ ಇವತ್ತಿನ ಪಂದ್ಯ RCBಯ ದೃಷ್ಟಿಯಲ್ಲೂ ಕೂಡ RCBಗೂ ಕೂಡ ಗೆಲ್ಲಬೇಕು. ಆದರೆ ಕಳೆದ RCB IPL ಸೀಸನ್ ಬಳಿಕ ಯಾವುದೇ ಪಂದ್ಯಗಳು ಕೂಡ ಚಿನ್ನಸ್ವಾಮಿಯಲ್ಲಿ ನಡೆದಿರಲಿಲ್ಲ. ಹೀಗಾಗಿ ಒಂದು ಅದ್ಭುತವಾಗಿರುವಂಥ ನೆಕ್ ಟು ನೆಕ್ ಫೈಟ್ ನಡಿಬೇಕಾಗಿರೋದು ಚಿನ್ನಸ್ವಾಮಿ ಆ ಕ್ರೀಡಾಂಗಣದ ದೃಷ್ಟಿಕೋನದಲ್ಲೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ನವಿತಾ, ಟ್ರೂ, ಥ್ಯಾಂಕ್ ಯು ಆಶಿಕ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ SRH ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ದುರಂತದಲ್ಲಿ ಮಡಿದವರ ಕುಟುಂಬದಲ್ಲಿ ಮಾತ್ರ ಇನ್ನೂ ಕೂಡ ಶೋಕ ಮಡುಗಟ್ಟಿದೆ. ಕಾಲ್ತುಳಿತಕ್ಕೆ ಬಲಿಯಾಗಿದ್ದವರ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಚಿಂತಾಮಣಿಯ ಶ್ರವಣ್ ಮನೆಯಲ್ಲಿ ಸೂತಕ ಇನ್ನೂ ಕೂಡ ಹೋಗಿಲ್ಲ. ಶ್ರವಣ್ ಸಾವಿನ ಬಳಿಕ ಶ್ರವಣ್ನ ತಾಯಿ ಹಾಸಿಗೆ ಹಿಡಿದಿದ್ದಾರೆ. ಕಣ್ಣೀರಲ್ಲೇ ಕೈ ತುಳಿತಾ ಇದೆ ಕುಟುಂಬ. ಶ್ರವಣ್ ಕುಟುಂಬದವರನ್ನ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಮಾತನಾಡಿಸಿದ್ದಾರೆ. IPL ಕಾಲ್ತುಳಿತದ ಪ್ರಕರಣದ ಬಳಿಕ ಈಗ ಮೊದಲ IPL ಮ್ಯಾಚ್ ಸಹ ಶುರುವಾಗ್ತಾ ಇರುವಂತಹದ್ದು. ಸದ್ಯ ಕಳೆದ ಕಾಲ್ತುಳಿತ ಪ್ರಕರಣದಲ್ಲಿ ಚಿಂತಾಮಣಿ ಮೂಲದ 2 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ಕುರುಟಳ್ಳಿ ಮೂಲದ ಶ್ರವಣ್ ಎಂಬ ವ್ಯಕ್ತಿಯು ಸಹ ಮೃತಪಟ್ಟಿದ್ರು. ಸದ್ಯ ನಾವು ಅವರ ಮನೆಯ ಬಳಿ ಇದ್ದೀವಿ. ಅವರ ಕುಟುಂಬಸ್ಥರು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ಮೊದಲಿಗೆ ಅವರು ತಾತ ಇದ್ದಾರೆ, ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, 1 ವರ್ಷ ಕಳೀತಾ ಬರ್ತಾ ಇದೆ. ಇವತ್ತು ಮತ್ತೆ IPL ಶುರುವಾಗ್ತಾ ಇದೆ. ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, IPL ಅಲ್ಲ ಸರ್, ಅದು ಜೂಜಾಟ ಸರ್. ಇದು ಕ್ರೀಡೆ ಅಲ್ಲ, ಜೂಜಾಟ ಸರ್. ಸರ್, ಈಗ 1 ವರ್ಷ ಆಗೋಯ್ತು ಸರ್. ಈಗ ಅಮ್ಮ ಅಪ್ಪ ಪರಿಸ್ಥಿತಿ ನೀವೆಲ್ಲ ಅಳ್ತಾ ಇದ್ರಿ, ಈಗ ನೋಡ್ತಾ ಇದ್ದೇನೆ, ಸಾಕಷ್ಟು ನೋವಾಗ್ತಾ ಇರುವಂಥ ಸಂಗತಿ ಇದು. ಅವ್ರ ಪರಿಸ್ಥಿತಿ ಹೇಗಿದೆ ಸರ್ ಈಗ? ಸರ್, ತುಂಬ ಇಬ್ಬರಿಗೂ ಚೆನ್ನಾಗಿಲ್ಲ ಸರ್. ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಅವ್ರ ಅಮ್ಮ ತುಂಬ ಸೀರಿಯಸ್ಸು. ಅವರಪ್ಪ ಏನು ಹಂಗೆ ಹಿಂಗೆ ಓಡಾಡ್ಕೊಂಡಿದ್ದಾರೆ. ಏನೇನು ಕೆಲಸ ಮಾಡೋದಕ್ಕೆ ಅದು ಏನೂ ಆಗೋದಿಲ್ಲ. ಅವರಮ್ಮ ತುಂಬ ಸೀರಿಯಸ್ಸು. ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಸರ್. ಏನಾಗಿದೆ ಸರ್ ಅಮ್ಮಗೆ ಈಗ ಸದ್ಯ? ಸರ್, ಏನು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆದಂಗೆ ಇವಾಗ. ಯಾವಾಗಲೂ ಏನು ಮೇಲೆ ಹೇಳೋದಕ್ಕಾಗೋದಿಲ್ಲ. ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಸರ್.
ಏನಾದರೂ ನಿಮ್ಗೆ ಭರವಸೆ ಕೊಟ್ಟಿತ್ತಾ ಸರ್ಕಾರ ಮಗನ ಮೊಮ್ಮಗನ ಇನ್ನೂ ಒಬ್ರು ಇದ್ದಾರೆ ಅವ್ರಿಗೆ ಏನಾದ್ರು ಕೊಡಿಸ್ತೀವಿ ಅಂತ? ಕೊಡಿಸ್ಬೇಕು ಸರ್, ಏನನ್ನು ಕೊಡಿಸ್ಬೇಕು ಹೇಳಿದರು. ಸರ್ಕಾರದಿಂದ ನಾವು ಕೊಡಿಸ್ತೀರಿ ಅಂದು. ಇಲ್ಲ, ಇವಕ್ಕಿಲ್ಲ. ಈಗ ಶ್ರವಣ್ ಕಳ್ಕೊಂಬಿಟ್ಟಿದ್ದೀರಾ, 1 ವರ್ಷ ಆಗೋಯ್ತು. ಈಗ ಮತ್ತೆ IPL ಸ್ಟಾರ್ಟ್ ಆಗ್ತಾ ಇದೆ, ಏನು ಹೇಳ್ತೀರಮ್ಮ ಇದ್ರ ಬಗ್ಗೆ? ಏನು ಹೇಳೋದು, ಅದೇ ಎಲ್ಲ ಇದು ಮಾಡ್ತಾರೆ. ಒಂದು ಕಡೆ ಅಲ್ಲಿ ಇಲ್ಲಿ ಒಂದು ಕಡೆ ಇಕ್ಕೊಂಡು ಒಂದು ಕಡೆಯಲ್ಲಿ ಎಲ್ಲ ಪ್ರೋಗ್ರಾಮ್ ಇಕ್ಕೊಂಡಿದೆ ಅಲ್ಲ, ಒಂದು ಅವ್ರು ಇದು ಕಂಟ್ರೋಲ್ಗೆ ಇಕ್ಬೇಕು ಆಗಿತ್ತು. ಎಲ್ಲ ಇದಾಕಂಗಿಲ್ಲ, ಬಿಟ್ಬಿಟ್ಟು ಇದು ಮಾಡಿಬಿಟ್ರೆ ಜನಗಳು ಇವಾಗ ಹಿಂಗೆ ಆಗಿದ್ರೆ ಅವ್ರಿಗೆ ಸರಿ ಅವ್ರ ಮಕ್ಕಳಾಗಿದ್ದಿದ್ರೆ ಅವ್ರು ಚೆನ್ನಾಗಿ ಇರ್ತಾಯಿದ್ರೆ. ಬೇರೆ ಮಕ್ಕಳಾಗಿದ್ರಕ್ಕೆಲ್ಲ ಎಲ್ಲ ಜನಗಳು ಬಿಟ್ಬಿಟ್ಟಿದ್ದು. ಅವ್ರ ಕಂಟ್ರೋಲ್ ಇದ್ದಿದ್ರೆ ಏನಾಗಿತ್ತು? ಪ್ರತಿನಿತ್ಯವೂ ಸಹ ಶ್ರವಣ್ ಅವರ ತಾಯಿ ಕಣ್ಣೀರಿನಿಂದ ಇದೇ ಒಂದು ರೂಮ್ಗೆ ಬಂದುಬಿಟ್ಟು ಅವರು ಪೂಜೆ ಮಾಡಿಬಿಟ್ಟು ಅಳ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಪೂಜೆನೂ ಎಲ್ಲ ಮಾಡಲ್ಲ ಅವು. ಅವಳಿಗೆ ಕೆಳನಿಂದ ಮೇಲ್ಕೆ ಬರಲ್ಲ, ಕೆಳಗೆ ಇದ್ದಾಳೆ. ಅವರಪ್ಪ ಮಾಡ್ತಾನೆ ಸಾಯಂಕಾಲ ಬೆಳಿಗ್ಗೆ, ಅವರಮ್ಮ ಬರೋದೇ ಇಲ್ಲ ಸರ್ ಮೇಲ್ಕೆ. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ಇನ್ನು RCB ತಂಡಕ್ಕೆ ಮೈಸೂರಿನ ಫ್ಯಾನ್ಸ್ ಶುಭ ಹಾರೈಸಿದ್ದಾರೆ. ನಿಮ್ಗೆಲ್ಲರೂ ಗೊತ್ತೇ ಇದೆ, RCBಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರೆ ಸ್ಕೋರ್ ಮಾಡುತ್ತೆ ಅಂತ. ಟೀಮ್ ಡೇವಿಡ್ ಬಂದು ಫಿನಿಶ್ ಮಾಡ್ಕೊಡ್ತಾರೆ, ಪತಿದಾರ್ ಬಂದು ಮಧ್ಯದಲ್ಲಿ ಆಡ್ತಾರೆ, ವಿರಾಟ್ ಕೊಹ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಆಡ್ಕೊಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅದೊಂದು ದುರಂತ ನಡೀತು ಲಾಸ್ಟ್ ಟೈಮು, ಬಟ್ ಅದನ್ನ ಫ್ಯಾನ್ಸ್ ಮತ್ತೆ ಅದನ್ನ ರಿಪೀಟ್ ಮಾಡ್ದಲೆ ಈ ಸಲ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸೆಕ್ಯೂರಿಟಿ ರೀಸನ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ಮ್ಯಾಚ್ ನಡೀತಿರೋ ತುಂಬಾ ಖುಷಿ ಇದೆ. ಹೋಮ್ ಗ್ರೌಂಡಲ್ಲಿ ನಡೆಯೋದೇ ಇಲ್ಲ, ಬ್ಯಾನ್ ಮಾಡ್ತೀವಿ ಅಂತ ಇದ್ರು, ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು 11 ಜನಕ್ಕೆ ಸೀಟ್ ರಿಸರ್ವ್ ಮಾಡಿರೋದು ಖುಷಿ ಇದೆ, ಅದು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿರೋ ತರ. ಮತ್ತೆ ಹೋಮ್ ಗ್ರೌಂಡಲ್ಲಿ ನಡೀತಾ ಇದೆ, ಅದು ಖುಷಿ ಇದೆ. RCB ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆನೂ ಇದೆ. ಸಲ ಮೊದಲು ಬ್ಯಾಟಿಂಗ್ ಆಡೋಕ್ಕಿಂತ ಚೇಸಿಂಗ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಚೇಸಿಂಗ್ ಪಿಚ್ ಚಿಕ್ಕ ಗ್ರೌಂಡ್ ಹೋಲ್ಸ್ಕೊಂಡ್ರೆ ಎಲ್ಲದಕ್ಕೂ ಎಲ್ರಿಗೂ ಗೊತ್ತಿರೋದೇ ಅದು. ಸೊ ಅದು ಚೇಸಿಂಗ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಚೇಸಿಂಗ್ ಮಾಡೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅದರಲ್ಲಿ. ಈವ್ನಿಂಗ್ ಮ್ಯಾಚಲ್ಲಿ ಚೇಸಿಂಗ್ ಮಾಡೋರಿಗೆ ಡ್ಯೂ ಬಂದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೈದರಾಬಾದ್ ಟೀಮ್ ಚೆನ್ನಾಗಿದೆ, ಬಟ್ ಒಂದ್ಸಲಿ ಅಕಾಡೋ ಕೇಳಿದ್ರೆ RCB ಕಪ್ ಹೊಡೆದಿದೆ ಅಂದಮೇಲೆ ಅದು ಕಂಟಿನ್ಯೂ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಆದರೆ ಜಾಸ್ ದ ಬಾಸ್ ಬೇರೆ ಇದ್ದಾರೆ ಬೌಲಿಂಗ್ ಅಲ್ಲಿ, ಭುವನೇಶ್ವರ್ ಕುಮಾರ್ ಇದ್ದಾರೆ. ಕೃಣಾಲ್ ಪಾಂಡ್ಯನ್ ಸ್ಪಿನ್ನರ್ ಅಂತ ಹೇಳಕ್ಕೆ ಹೋಗಲ್ಲ ನಾವು, ಅವ್ರನ್ನು ಫಾಸ್ಟ್ ಬೌಲರ್ ಅಂತಾನೆ ಹೇಳೋದು ನಾವು, ಯಾಕಂದ್ರೆ ಅವರು ಬುಂಡೆಗೆ ಹಂಗೆ ಬೋನ್ಸರ್ಸ್ ಹೊಡಿತಾರೆ ಎಲ್ರಿಗೂ. ಸೊ ನಮ್ಮ ಬೌಲರ್ಸ್ ಮೇಲೆ ನಮಗೆ ನಂಬಿಕೆ ಇದೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಬೌಲಿಂಗ್ ಆಡಿದ್ರು ಏನೇ ಮಾಡಿದ್ರು ಡಿಫೆಂಡ್ ಮಾಡ್ತಾರೆ ಅಥವಾ ಗೆಲ್ತಾರೆ ಅನ್ನೋ ನಂಬಿಕೆ ನಮಗೆ. ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಆಡಿಸಿದ್ರೆ ಅಂತ ಇದಕ್ಕಿಂತ ಖುಷಿ ಬೇಕು ನಮಗೆ, ತುಂಬಾ ಖುಷಿ ಆಗ್ತಾ ಇದೆ. RCBನೇ ಗೆಲ್ಲೇಬೇಕು, ಗೆಲ್ಲೇ ಗೆಲ್ತೀವಿ. ಏನು ಅನ್ಸಲ್ಲ ಸರ್, ಬಿಕಾಸ್ ನಾವು RCB ಫ್ಯಾನ್ಸ್ ಅಂದಮೇಲೆ ನಾವೆಲ್ಲ ಸಪೋರ್ಟ್ RCBಗೆ ಇರುತ್ತೆ. ಸೊ ಆಲ್ವೇಸ್ RCB. ಇಬ್ರು ಚೆನ್ನಾಗಿ ಆಡ್ತಾರೆ, ಬಟ್ ನಾವು ಸಪೋರ್ಟ್ ಮಾಡೋದು RCBಗೆ. ನಾವು ವಿರಾಟ್ ಕೊಹ್ಲಿ ಹೋಪ್ಸ್ ಹೊಂಟೋಗಿತ್ತು. ಲಾಸ್ಟ್ ಇಯರ್ ಆಗಿದ್ ನೋಡಿ, ಎಲ್ಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡ್ಸಲ್ವೋ ಅನ್ನೋದೊಂದು ಇದಿತ್ತು. ಬಟ್ ಫಸ್ಟ್ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ, ತುಂಬಾ ಖುಷಿ ಆಗ್ತಿದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಸಂಜೆ ಮ್ಯಾಚ್ ನೋಡ್ಬೇಕು ಅಂತ ಇವತ್ತು ಬೆಳಗ್ಗೆನೆ ಬಂದು ಕ್ರಿಕೆಟ್ ಆಡ್ತಿದೀವಿ, ಸಂಜೆ ಆಡ್ತಿದ್ದು, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಎರಡು ಟೀಮು ಸ್ಟ್ರಾಂಗ್ ಇದೆ, ಒಳ್ಳೆ ಮ್ಯಾಚ್ ಆಡುತ್ತೆ, ಬಟ್ ಆಲ್ವೇಸ್ RCB. ಕ್ಯಾಪ್ಟನ್ ಅಂಡ್ ಚೇಸ್ ಕಿಂಗ್ ಕೊಹ್ಲಿ. ಬೌಲರ್ಸ್ obviously ಅದರಲ್ಲೂ ಇಲ್ಲ ಅಂದ್ರೆ ಭುವನೇಶ್ವರ್ ಸ್ವಿಂಗ್ ಕಿಂಗ್. ಬೆಂಗಳೂರು ಪಿಚ್ ಬ್ಯಾಟಿಂಗ್ ಏರ್ ಮಾಡ್ತಂಗಿದೆ, ಎಷ್ಟು ನೋಡಿದೆ ಹೊಡಿಬೋದು? 300 ಹೊಡಿತಿ ಅಂತ ಹೇಳ್ತಾ ಇದಾರೆ. ನಮ್ಮ ಕಡೆ ಬೌಲರ್ಸ್ ಇದಾರೆ, 200 ಒಳಗೆ ಕಟ್ ಆಗ್ತಾರೆ. ಸರ್ ಮ್ಯಾಚ್ ಆಗ್ತಿರೋದು ಬಹಳ ಖುಷಿ ಇದೆ. ಇಷ್ಟು ದಿವಸ ನಾವು ವೇಟ್ ಮಾಡ್ತಾ ಇದ್ವಿ, ವೇಟ್ ಮುಗೀತು, ಫೈನಲಿ ಆಗ್ತಿದೆ ಚಿನ್ನಸ್ವಾಮಿಯಲ್ಲಿ. ಸೊ ಬಹಳ ಖುಷಿ ಇದೆ ಸರ್ ಮ್ಯಾಚ್ ಆಗ್ತಿರೋದು. RCBನೇ ಸರ್ ಯಾವತ್ತಿದ್ರು. ನಾವು ಗೆದ್ದು ತಿಂದು ಬಾಲ ಹಿಡಿಯಾರಲ್ಲ, ಗೆದ್ರು ಸೋತ್ರು ನಾವ್ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ರಿಯಾಕ್ಷನ್ ಕೊಟ್ಟಿದ್ರು ಆಲ್ರೆಡಿ, ಎಲ್ಲಾ ವ್ಯೂವರ್ಸಿಗೆ ಹೋಗಿದೆ ಅನ್ಕೋತೀನಿ, ನೋಡ್ತಿದ್ದಾರೆ ಫ್ಯಾನ್ಸ್ ಕೂಡ. ಹೊಡಿತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದೀವಿ. ಆದ್ರೂ ಇದೆ ಸರ್, ಟೀಮ್ ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಇದೆ, ಚೆನ್ನಾಗಿದೆ. ಸೊ ಇದೇ ಕಂಟಿನ್ಯೂ ಮಾಡ್ತಾರೆ ಅಂತ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲೋದೇ ಇಲ್ವಾ? ಅಮೆರಿಕದ ವೈಟ್ ಹೌಸ್ ಪೋಸ್ಟ್. ಟ್ರಂಪ್ಗೆ ಇರಾನ್ ಮೆಸೇಜ್ ಏನು? ದೇಶದಲ್ಲಿ ತೈಲ ಗ್ಯಾಸ್ ಅಭಾವ ಹೇಗಿದೆ? ಜನರಿಗೆ ಪ್ರಧಾನಿ ಮೋದಿ ಸಂದೇಶವೇನು? ಮಹಾಯುದ್ಧ ಡೇ 29. ಇರಾನ್ ಹಾಗೆಯೇ ಇಸ್ರೇಲ್ ನಡುವಿನ ಯುದ್ಧ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈ ಒಂದು ಯುದ್ಧದ ಪರಿಣಾಮ ಇದೀಗ ಬೇರೆ ದೇಶಗಳ ಮೇಲೆ ಆಗ್ತಾ ಇದೆ. LPG ಸಿಗದೆ ಈಗ ಕರ್ನಾಟಕದಲ್ಲಿ ಆಟೋ ಚಾಲಕರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ದಿನೇ ದಿನೇ ಏರಿಕೆ ಆಗ್ತಾ ಇದೆ ಆಟೋ LPG ದರ. ಈಗಾಗಲೇ LPG ದರದಲ್ಲಿ ಏರಿಕೆ ಮಾಡ್ತಾನೆ ಇದ್ದಾರೆ.
ನಿನ್ನೆ ಲೀಟರ್ಗೆ 85 ರೂಪಾಯಿ ಇದ್ರೆ ಇವತ್ತು ಏಕಾಏಕಿಯಾಗಿ ಲೀಟರ್ಗೆ 99 ರೂಪಾಯಿ 95 ಪೈಸೆ ಏರಿಕೆಯಾಗಿದೆ. ಅಂದ್ರೆ ಆಲ್ಮೋಸ್ಟ್ 14-15 ರೂಪಾಯಿ ಏರಿಕೆ ಆಗಿರೋದು. ಕಲಬುರಗಿಯಲ್ಲಿ ಆಟೋ ಚಾಲಕರು ಈ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 20 ದಿನದಲ್ಲಿ ಬರೋಬ್ಬರಿ 30-40 ರೂಪಾಯಿ ಏರಿಕೆಯಾಗಿದೆ. ಗ್ರಾಹಕರ ಮೇಲೆ ನಾವು ಹೊರೆ ಹಾಕೋದಿಕ್ಕಾಗಲ್ಲ, ಈ ರೀತಿ ಹೆಚ್ಚಳ ಮಾಡಿದ್ರೆ ಚಾಲಕರಿಗೆ ಹೊರೆಯಾಗತ್ತೆ ಅಂತ ಹೇಳಿ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವ್ ಹೇಗಪ್ಪ ಜೀವನ ನಡೆಸೋದು ಅಂತ ಹೇಳಿ ಅವರು ಅಂಗಲಾಚ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನಮ್ ಜೀವನ ಹೇಗ್ ನಡೆಯೋದು, ನಮ್ಗೆ ಜೀವನ ನಡೆಸೋದು ಕಷ್ಟ ಆಗತ್ತೆ ಅಂತ ಹೇಳಿ ಕಲಬುರಗಿಯಲ್ಲಿ ಆಟೋ ಚಾಲಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಲ್ಮೋಸ್ಟ್ ಈಗಾಗಲೇ 30-40 ರೂಪಾಯಿ ಏರಿಕೆಯಾಗಿದೆ ಅಂತ ಹೇಳಿದ್ರೆ ಗ್ರಾಹಕರ ಮೇಲೂ ಕೂಡ ಇದನ್ನ ಹಾಕೋದಿಕ್ಕೆ ಆಗ್ತಾ ಇಲ್ಲ. ಈಗ ತಾವೇ ಅದನ್ನ ಭರಿಸಬೇಕಾದಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ. ಈಗ ಕಲಬುರಗಿಯ ಗೋಗ್ಯಾಸ್ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ಇಲ್ಲಿ ಏನಂದ್ರೆ ಸಾಕಷ್ಟು ಜನ ಆಟೋ ಚಾಲಕರು ಈ ಒಂದು ಬಂಕ್ಗೆ ಬಂದಿದ್ದಾರೆ. ಈಗ ಆಟೋ ಚಾಲಕರು ನಮ್ಮೊಂದಿಗೆ ಅವರನ್ನ ಮಾತಾಡ್ಸೋಣ. ಸರ್, ಈಗ ನಿಮ್ಗೆ ಎಷ್ಟಿತ್ತು ದರ, ಈಗ ದುಪ್ಪಟ್ಟಾಗಿದೆ, ಏನು ತೊಂದರೆ ಆಗ್ತದೆ ನಿಮ್ಗೆ? ಈಗ 15 ದಿವಸಕ್ಕೆ 53 ರೂಪಾಯಿ ರೇಟ್ ಇಸ್ತಾರ. ಏನಿದೆ ಯುದ್ಧ ನಡೆದ ಮೇಕಪ್ಪ ಅಂತಂದ್ರೆ 84 ರೂಪಾಯಿ ಇತ್ತು ಒಂದ್ಸಾರಿ. 84 ರೂಪಾಯಿ ಆದ್ಮೇಲೆ ಆಯ್ತು. ಮತ್ತೀಗ ಒಂದು 8-15 ದಿವಸ ಹಾಗೆ ನಡೆಸೋದು ಸರ್. ನಡೆಸ್ಬೇಕಂದ್ರೆ ಪ್ರತಿ ಸಾರಿ ರೇಟ್ ಹೆಚ್ಚಿ ಆಗ್ತಾನೆ ಸರ್, ಕಡಿಮೆ ಆಗ್ತಾ ಇಲ್ಲ ಸರ್. ಒಂದು 15 ದಿವಸ ಹಚ್ಚಕ್ಕೆ 53 ರೂಪಾಯಿ LPG ಗ್ಯಾಸ್ ಇತ್ತು ಸರ್. LPG ಗ್ಯಾಸ್ ಮತ್ತು ವಿಧ ನಡೆದ್ಬೇಕೇನಿತ್ತು 84 ರೂಪಾಯಿ ಇತ್ತು. 84 ರೂಪಾಯಿ 15 ದಿವಸ ಹಾಗೆ ನಡೆಸೋದು ಸರ್. ಅವರು ಒಂದೊಂದು ಸಾರಿ ಪಂಪ್ನಿಯರ ಸರ್ 115 ರೂಪಾಯಿ ನಿಮ್ಗೆ ಫೋನ್ ಮಾಡೋಕೆ ಇದಾದ್ರೆ ಇಮಿಡಿಯೇಟ್ಲಿ ನಾವು ಅಲ್ಲಿದೆ ಟ್ಯಾಂಕರ್ ತರಿಸ್ತೀವಿ, ನೀವು ಹೈಕತ್ತಿರಿಲ್ಲ ಅಂತ ನಮ್ಮ ಕಸ್ಟಮರ್ಗೆ ಫೋನ್ ಮಾಡೋಕ್ಕೆ ಹೇಳ್ತಿದ್ದಾರೆ ಸರ್. ಹಿಂಗಾದ್ರೆ ಬದುಕು ಹೆಂಗೆ ಮಾಡೋದು ಸರ್? ಹಾಂ, ಈಗ ಬೇರೆ ಬೇರೆ ಡಿಸ್ಟಿಕ್ ಒಳಗಂತಾರೆ ಯಾವುದು LPG ರೇಟ್ ಹೆಚ್ಚಿಗಿಲ್ಲ. ಮತ್ತು ಹೆಚ್ಚಿಗಿದ್ದೆ ನಮಗೆ ಪ್ರೂಫ್ ಗೊತ್ತಾಗಬೇಕಲ್ಲ. ಈಗ ಒಂದು ಪೇಪರ್ ನ್ಯೂಸ್ ಇಲ್ಲ. ಈಗ ಮುಂಜಾನೆ ನಿನ್ನೆಪ್ಪ ಅಂತಂದ್ರು ಒಮ್ಮೆ 84 ಇದ್ದೆ 100 ರುಪೀಸ್ ಮಾಡಿದ್ರು. ಒಂದು ಪೇಪರ್ ನ್ಯೂಸ್ ಅದ, ಒಂದು TV ನ್ಯೂಸ್ ಅದ, ನಮ್ಮ ನ್ಯಾಯ ಸಿಗಬೇಕಷ್ಟೇ. ಇದು 100. ಈಗ ಆಟೋವನ್ನ ಈಗ LPG ಗ್ಯಾಸ್ ಹಾಕೋದು ನಿಲ್ಸ್ಕೊಂಡು ನಿಂತಿದ್ರಿ, ಏನು ಹೇಳ್ತಾರೆ ಸರ್ ಬಂಕ್ನವ್ರು? ಈಗ ನಿನ್ನ ನಿಂತಿದ್ದು 84 ಇದ್ದಿತ್ತು, ಈಗ 99.95 ಮಾಡ್ಯಾರ ಸರ್. ಬಂಕ್ನವ್ರು ಏನಂತಾರೆ, ಅವ್ರು ಓನರಿಗೆ ಕಾಲ್ ಮಾಡಿದ್ದಾರೆ, ಅವ್ರು 84 ರೂಪಾಯಿ ಮಾಡಿ ಅಂತ ಹೇಳಿದ್ದಾರೆ ಅವರಿಗೆ. ಅದೇ ಸರ್, ಏನು ಇವರು ಏನು ಓನರ್ ಕೈದಲ್ಲಿದೆ ಇದು ದರ ಏರಿಸೋದು, ಏನು ಮ್ಯಾನೇಜರ್ ಕೈನಲ್ಲಿದೆ, ಏನು ಸರ್ಕಾರ ಕೈದಲ್ಲಿದೆ ಸರ್? ಹೀಗೆ ಮಾಡಿದ್ರೆ ಆಟೋ ಚಾಲಕರ ಪರಿಸ್ಥಿತಿ ಹೆಂಗೆ? ಈಗ ಇವರು ಬಂಕ್ನವ್ರು ಹೇಳ್ತಾರೆ, ಇವ್ರೇನು ಕಂಪನಿ ಕಡೆಯಿಂದ ಮಾಡಿದಾರ ಅಥವಾ ಏನು ಇವ್ರು ಸ್ವಂತ ಮಾಡಿದ್ದಾರೆ ಸರ್? ಇವ್ರು ಓನರ್ ಹೇಳ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಬಟ್ ಬೇಕಾದ್ರೆ ಇದಕ್ಕೆ ಏನಾದರೂ ಒಂದು ಪ್ರೂಫ್ ಕೊಡ್ಬೇಕಲ್ಲ ಸರ್? ಸರ್ಕಾರ ಹೇಳಿದೆ, ಸರ್ಕಾರ ಮಾಡಂತ ಹೇಳಿದ್ದಾರೆ ಅಂತಂದು ಅದೇನು ಹೇಳ್ತಾ ಇಲ್ಲ ಸರ್. ದಿನ ಬರ್ತಾ 5 ರೂಪಾಯಿ 10 ರೂಪಾಯಿ 5 ರೂಪಾಯಿ 10 ರೂಪಾಯಿ ಏರಿಸ್ತಾ ಇದ್ದಾರೆ. ಈಗ ನಿಮ್ಗೆ ಇದು ದರ ಹೆಚ್ಚಿಗಾಲತ್ತ, ನಿಮ್ಮ ಪ್ರಯಾಣಿಕರು ಏನಾದ್ರು ದರ ಹೆಚ್ಚಿಗೆ ಕೊಡತ್ತಾರ? ಯಾರು 1 ರೂಪಾಯಿನೂ ಜಾಸ್ತಿ ಕೊಡ್ತಾ ಇಲ್ಲ ಸರ್. ಕೇಳಿದ್ರೆ ಅವ್ರು ಅಂತಾರೆ ನಿಮ್ಮ ಪ್ರಾಬ್ಲಮ್ ಅಂತಾರೆ ಅವರು. ಅದಕ್ಕಾಗಿ ಸ್ವಲ್ಪ ಏನಾದರೂ ಮಾಡಿ ಇದಕ್ಕೆ 53 54 ಇದ್ರೆ ಚೆನ್ನಾಗಾಗುತ್ತೆ ಸರ್. ಇನ್ನು ಏನಂತಂದ್ರೆ ಬಂಕ್ನ ಮ್ಯಾನೇಜರ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇನ್ನು 2-3 ದಿನ ಇರೋದಂತ ಇದ್ದಂಥ ದರ ಈಗ ಸಡನ್ ಆಗಿ 99.95 ಆಗಿದೆ. ಇವು ಎಲ್ಲರೂ ಒಂದೇ ತೊಲೆ ಬರೋ ನಮ್ಮಲ್ಲಿ ಸ್ಟಾಕ್ ಹೆಂಗೆ ಮಾಡೋದು? ನಮ್ಮ ಕಂಪ್ನಿಯವರು ಕಸ್ಟಮರ್ ಕಳ್ಕೊಬಿಡೋದು ಅಂತೇಳಿ ಎಲ್ಲಿದು ಏನಾದ್ರು ಖರೀದಿ ಮಾಡಿ ಮಾಲ್ ಕಳ್ಸೋಗತ್ತಾರೆ. ಕಳಿಸ್ತಂದು ಮಾರೋಗತ್ತಿದ್ದು. ಈಗ ನಾವು ಕಂಪ್ನಿ ಎಂಪ್ಲಾಯ್ ಇದ್ದವು, ನಮ್ಗೆ ಏನು ರೇಟ್ ಹೇಳ್ತಿರೋ ಅದು ರೇಟ್ ಮಾರ್ದು. ಮುಂಜಾನೆ ಇವ್ರು ಆಟೋದ್ರೆಲ್ಲ ಗುರುದಾಗಿ ಬೇಡ, ನಮ್ಮ ಮತ್ತೆ ಹೆಡ್ ಆಫೀಸ್ಗೆ ಫೋನ್ ಆಯ್ತು, ಸರ್ ನಮ್ಗೆ ಹಳಿ ರೇಟ್ನಾಗ ಮಾರಂದ್ರೆ ಮಾರ್ತಾವೆ, ಇದಿಲ್ಲ ಅಂದ್ರೆ ಮಾರಲ್ಲ. ನೀವು 100 ರೂಪಾಯಿ ಅಂದ್ರೆ ಭೀ ಇದು ಮಾಡಿದ್ರೆ ಭೀ ಇದು ಇಲ್ಲ. ಹಳಿ ಮಾರಂದ್ರೆ ಮಾರ್ತಿದ್ರೆ ನಾವು ಬಂದ್ ಮಾಡ್ಕೊಂಡು ನಾವು ಕೊಂಡಿರ್ತಾವೆ, ಯಾರಿಗಾರು ತಂದು ಹಚ್ಚಿರಿ ಅಂತ ಹೇಳ್ದು. ಇಲ್ಲಪ್ಪ ಆಟ ಸಮಸ್ಯೆ ಆಗುತ್ತಿತ್ತು ಅಂದ್ರೆ ನಿನ್ನಿನ ರೇಟಿನಾಗೆ ಕೊಡು ಅಂತ ಹೇಳಿದ್ರು. ಅದು ಚೇಂಜ್ ಮಾಡ್ಬೇಕಂದ್ರೆ ಆಟೋದವ್ರು ಅಂಕತನ ಬೇಡ ಅಂದರು, ಅಷ್ಟೇ ಇಟ್ಟು ಬಿಟ್ಟಿದ್ದಾವೆ ಸರ್. ಅದ್ರ ಮೇಲೆ ಯಾರಿಗೂ ಹಾಕಿಲ್ಲ. ಇಲ್ಲ, ಈಗ ಏನಾದರೂ ಚೇಂಜ್ ಮಾಡ್ತೀರಾ? ಈಗ ಇದರಲ್ಲಿ ಮಾಡ್ತೀವಿ ಸರ್, ಹೇಳ್ಯಾರ ಕಂಪ್ನಿನೂ ಹೇಳ್ಯದ. ಆಯ್ತಪ್ಪ ಪ್ರಾಬ್ಲಮ್ ಆಗುತ್ತಿತ್ತು ಅಂದ್ರೆ 84-95 ಮಾಡು ಅಂತ ಹೇಳ್ಯಾರ ಸರ್. ಈಗ ಮಾಡಂದ್ರೆ ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಬೆಂಗಳೂರಲ್ಲೂ ಕೂಡ ಅಷ್ಟೇ ಆಟೋ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ. ನಗರದ ಹಲವು ಬಂಕ್ಗಳಲ್ಲಿ ಈಗ ಬೋರ್ಡ್ ಹಾಕಿದ್ದಾರೆ, ಔಟ್ ಆಫ್ ಸ್ಟಾಕ್ ಅಂತ ಹೇಳಿ. ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ, ಗ್ಯಾಸ್ ಬಂಕ್ಗಳಲ್ಲಿ ಕಾಣಿಸ್ತಾ ಇದೆ. LPG ಸಪ್ಲೈ ಆಗೋವರೆಗೂ ಬಂಕ್ಗಳು ಬಂದ್ ಆಗ್ತಾ ಇದ್ದು, ಬಂಕ್ ಬಂದ್ ಬಗ್ಗೆ ಪೋಸ್ಟರ್ ಹಾಕಿ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಶೇಷಾದ್ರಿಪುರಂ ರಸ್ತೆಯ 3 ಬಂಕ್ಗಳು ಈಗ ಬಂದ್ ಆಗಿದೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಈ ಬಂಕ್ನಲ್ಲಿ ಈಗ ಔಟ್ ಆಫ್ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನ ಹಾಕಿ ಅಲ್ಲಿ ಬರುವವರಿಗೆ ಈಗ ಮಾಹಿತಿಯನ್ನ ನೀಡಲಾಗಿದೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ 3 ಬಂಕ್ಗಳು ಕೂಡ ಬಂದ್ ಆಗಿದೆ. ಅಲ್ಲಿ ನಿಮಗೆ ಬೋರ್ಡ್ ಅನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಯಾವ ರೀತಿಯಾಗಿ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ.
ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ಗೂ ಕೂಡ ಸಮಸ್ಯೆ, ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಸಮಸ್ಯೆ. ಈಗ ಬರ್ತಾ ಬರ್ತಾ ಆಟೋ ಗ್ಯಾಸ್ಗೂ ಕೂಡ ಪ್ರಾಬ್ಲಮ್ ಆಗಿರುವಂತದ್ದು. ಈಗ ನಾವು ಶೇಷಾದ್ರಿಪುರಂ ರಸ್ತೆಯಲ್ಲಿದ್ದೇವೆ. ಇದು ಗ್ಯಾಸ್ ಸಪ್ಲೈ ಇಲ್ಲದೆ ಈ ಒಂದು ಇದನ್ನ ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿರುವಂತದ್ದು. ಇದು ನೋಡಬಹುದು ಯಾವ ರೀತಿ ಅಂತ. ಅಂದ್ರೆ ಇಲ್ಲಿ ಪ್ರತಿನಿತ್ಯ ಕೂಡ ನೂರಾರು ಆಟೋಗಳು ಬರ್ತಾ ಇತ್ತು. ಇದು LPGಯ ಆಟೋ ಗ್ಯಾಸ್ ಏನಿದೆ ಇದು ಟ್ರೂ ಗ್ಯಾಸ್ ಅಂತೇಳಿ ಇದು ಪ್ರತಿನಿತ್ಯ ಒಂದು ಸಾಲಾಗಿ ವೆಹಿಕಲ್ಸ್ ನಿಲ್ತಾ ಇತ್ತು. ಆದ್ರೆ ಸಪ್ಲೈ ಇಲ್ಲದೆ, ಅಂದ್ರೆ ಈ ಒಂದು ಟ್ರೂ ಗ್ಯಾಸ್ಗೆ ಸಪ್ಲೈ ಇಲ್ಲದೆ ಸಂಪೂರ್ಣವಾಗಿ ಈಗ ಕ್ಲೋಸ್ ಮಾಡಲಾಗಿದೆ. ಸಿಬ್ಬಂದಿ ಕ್ಲೋಸ್ ಮಾಡಿದ್ದಾರೆ. ಇದು ಗ್ಯಾಸ್ ಬರುವವರೆಗೂ ಕೂಡ ಇನ್ನೊಂದು 2-3 ದಿನಗಳ ಕಾಲ ಇಲ್ಲಿ ಗ್ಯಾಸ್ ಬರೋದಿಲ್ಲ ಅಂತ. ಅಂದ್ರೆ ಟ್ರೂ ಗ್ಯಾಸ್ ಆಗಿರ್ಬೋದು, ಗೊಬ್ಬರ್ ಗ್ಯಾಸ್ ಆಗಿರ್ಬೋದು, ಮತ್ತೆ ಟೋಟಲ್ ಗ್ಯಾಸ್ ಅಂತೇಳಿ ಒಂದಿದೆ. ಅಂದ್ರೆ LPG ಎಲ್ಲ ಬೇರೆ ಬೇರೆ ಕಂಪನಿಗಳಿರುವಂತದ್ದು. ಅದರಲ್ಲಿ ಆಟೋ LPG ಗ್ಯಾಸ್ನ ಇದು ಟ್ರೂ ಗ್ಯಾಸ್ ಅಂತೇಳಿ ಇದು ಕ್ಲೋಸ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಸಪ್ಲೈ ಆಗ್ತಾ ಇಲ್ಲ ಅನ್ನೋದು ಅವರು ಇಲ್ಲಿ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಆಟೋದವ್ರು ಏನ್ ಬರ್ತಾ ಇದ್ದಾರೆ, ಬಂದು ನೋಡಿಕೊಂಡು ವಾಪಸ್ ಹೋಗ್ತಾ ಇರುವಂತದ್ದು. ಇಲ್ಲಿ ಈ ಒಂದು ಗ್ಯಾಸ್ ಪ್ರಾಬ್ಲಮ್ ಇಂದ ದಿನ ಜೀವನವನ್ನ ನಡೆಸುವಂತರು, ಅಂದ್ರೆ ದಿನಗೂಲಿಯಾಗಿ ಆಟೋ ಓಡಿಸ್ಕೊಂಡು ಜೀವನ ಮಾಡುವಂತವ್ರಿಗೆ ತುಂಬಾ ಕಷ್ಟಕರವಾಗಿರುವಂತದ್ದು. ಒಂದು ಕಡೆ ಮನೆ ಆಗಿರ್ಬೋದು, ಮನೆ ಕಡೆನೂ ಕೂಡ ಗೃಹ ಬಳಕೆಗೆ ಸಿಲಿಂಡರ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ, ಬುಕಿಂಗ್ ಕ್ಲೋಸ್ ಆಗಿರುವಂತದ್ದು. ತಿಂಗಳಾಗಿ ಬುಕ್ ಆಗಿದ್ರು ಕೂಡ ಅದು ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಇದೆ. ಆದ್ರೆ ಈ ಒಂದು ಜೀವನವನ್ನ ನಡೆಸೋಕೆ ಜೀವನಾಧಾರವಾಗಿದ್ದಂತ ಆಟೋವನ್ನ ಏನೋ ಒಂದು LPG ಒಂದು ಗ್ಯಾಸ್ ಅನ್ನ ಇಟ್ಕೊಂಡಿದ್ರು, ಟ್ರೂ ಗ್ಯಾಸ್ ಅದರಲ್ಲಿ ಇಟ್ಕೊಂಡು ಅಂದ್ರೆ ಪ್ರತಿನಿತ್ಯ ಒಂದಿಷ್ಟು ಲೀಟರ್ ಅಂತ ಹೇಳಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು. ಮೊದಲು 59 ರೂಪಾಯಿ ಇತ್ತು, ಅದೀಗ 20 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ಆಟೋ ಗ್ಯಾಸ್ ಪ್ರೈಸ್ ಕೂಡ ಜಾಸ್ತಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಒಂದು ಕಡೆ ಹೆಚ್ಚಿನ ಒಂದು ಹಣ ಕೊಡ್ತೀವಿ, ನಮ್ಗೆ ಗ್ಯಾಸ್ ಬೇಕು ಅಂದ್ರೂ ಸಹ ಈಗ 2-3 ಬಂಕ್ಗಳು ಇದೇ ಶೇಷಾದ್ರಿಪುರಂ ರಸ್ತೆಯಲ್ಲಿ ಕ್ಲೋಸ್ ಆಗಿರುವಂತದ್ದು. ಆದ್ರೆ ದಿನನಿತ್ಯ ಅಂದ್ರೆ ಇಷ್ಟು ಅಂದ್ರೆ ಮೊದಲಕ್ಕಿಂತನೂ ಕಡಿಮೆ ಪ್ರಮಾಣದಲ್ಲಿ ಈಗ ಗ್ಯಾಸ್ ಸಪ್ಲೈ ಆಗ್ತಾ ಇದೆ, ಅಂದ್ರೆ ಆಟೋ ಗ್ಯಾಸ್ ಸಪ್ಲೈ ಆಗ್ತಾ ಇರುವಂತದ್ದು. ಆದ್ರೆ ಆದ್ರೂ ಸಹ ಕೆಲವೊಂದು ಸೀಮಿತವಾಗಿ ಲಿಮಿಟೆಡ್ ಆಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಆಂಬ್ಯುಲೆನ್ಸ್ ಮತ್ತು ಇನೋವಾ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಉರುಳಿ ಬಿದ್ದಿದ್ದಾರೆ ರೋಗಿ ಇದ್ದಂತಹ ಒಂದು ಆಂಬ್ಯುಲೆನ್ಸ್ ಉರುಳಿ ಬೀಳುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇದು ಬಾಗಲಕೋಟೆಯ ನವನಗರದಲ್ಲಿ ನಡೆದಿರುವಂತಹ ಘಟನೆ. ಆಂಬ್ಯುಲೆನ್ಸ್ ಮತ್ತು ಇನೋವಾ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಉರುಳಿ ಬಿದ್ದಿದೆ ರೋಗಿ ಇದ್ದಂತಹ ಆಂಬ್ಯುಲೆನ್ಸ್. ಆ ಆಂಬ್ಯುಲೆನ್ಸ್ ಉರುಳಿ ಬೀಳುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಯಾಕಂದ್ರೆ ಆಂಬ್ಯುಲೆನ್ಸ್ ಹೋಗುವ ಸಂದರ್ಭದಲ್ಲಿ ಜಾಗ ಮಾಡಿಕೊಡ್ಬೇಕು ಅನ್ನುವಂತಹದ್ದು ಇದೆ. ಆದರೆ ಇಲ್ಲಿ ಈ ಕಡೆಯಿಂದ ಫಾಸ್ಟ್ ಆಗಿ ಹೋಗ್ತಾ ಇದ್ದಂತಹ ಆಂಬ್ಯುಲೆನ್ಸ್ಗೆ ಇನ್ನೊಂದು ಕಡೆಯಿಂದ ಬಂದಂತಹ ಇನೋವಾ ಡಿಕ್ಕಿ ಹೊಡೆದಿದೆ. ಆಗ ಆಂಬ್ಯುಲೆನ್ಸ್ ಯಾವ ರೀತಿಯಾಗಿ ಉರುಳಿ ಬಿದ್ದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಆ ಒಂದು ಆಂಬ್ಯುಲೆನ್ಸ್ ನಲ್ಲಿ ರೋಗಿ ಕೂಡ ಇದ್ರು. ಅವರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸ್ಥಳೀಯರಿಂದ ಆಂಬ್ಯುಲೆನ್ಸ್ ನಲ್ಲಿ ಇದ್ದವರ ರಕ್ಷಣೆ ಮಾಡಲಾಗಿದೆ ಅನ್ನೋದನ್ನ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನವನಗರದ KSRTC ಸರ್ಕಲ್ ಬಳಿ ಈ ಒಂದು ಆಕ್ಸಿಡೆಂಟ್ ನಡೆದಿರೋದು. ಆ ದೃಶ್ಯವನ್ನೇ ನೀವು ನೋಡಬಹುದು. ಈ ಕಡೆಯಿಂದ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅಟ್ಲೀಸ್ಟ್ ಸೈರನ್ ಆದ್ರೂ ಕೇಳಿಸುತ್ತೆ, ಅಟ್ಲೀಸ್ಟ್ ಸ್ವಲ್ಪ ಸ್ಲೋ ಆದ್ರೂ ಮಾಡಬೇಕು. ಏನೂ ಇಲ್ಲ, ಈ ಕಡೆ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಬಂದಂತಹ ಇನೋವಾ ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಅಲ್ಲಿ ರೋಗಿ ಕೂಡ ಇದ್ರು. ಆದರೆ ಆ ಆಂಬ್ಯುಲೆನ್ಸ್ ನಲ್ಲಿ ಇದ್ದಂತಹವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಟ್ಲೀಸ್ಟ್ ಆಂಬ್ಯುಲೆನ್ಸ್ ಹೋಗುವ ಸಂದರ್ಭದಲ್ಲಿ ಎಲ್ಲಾ ವೆಹಿಕಲ್ಗಳು ಆಲ್ಮೋಸ್ಟ್ ಪಕ್ಕಕ್ಕೆ ಸರಿದು ಅವರಿಗೆ ಜಾಗ ಮಾಡಿಕೊಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ಎದುರುಗಡೆಯಿಂದ ಬಂದಿಲ್ಲ ಅಥವಾ ಹಿಂದುಗಡೆಯಿಂದ ಬಂದು ಗುದ್ದಿದ್ದಲ್ಲ. ಇನ್ನೊಂದು ಕಡೆಯಿಂದ ಬಂದಂತಹ ಇನೋವಾ ಕಾರು ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದಿದೆ. ಆ ಇನೋವಾ ಕಾರು ಕೂಡ ತುಂಬಾ ಫಾಸ್ಟ್ ಆಗಿ ಇತ್ತು. ಅದು ಬರ್ತಾ ಇರುವಂತಹ ಒಂದು ವೇಗವನ್ನು ನೋಡಿದ್ರೇನೆ ಗೊತ್ತಾಗುತ್ತೆ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಆಂಬ್ಯುಲೆನ್ಸೇ ಮಗಚಿ ಬಿದ್ದಿದೆ.